2024 ಮುಕ್ತಾಯ ಆಗೋದಕ್ಕೆ ಬಂತು. ಇವಾಗ್ಲೂ ನೀವು ಹೌ ಟು ಮೇಕ್ ಮನಿ ಆನ್ಲೈನ್, ನೋ ಸ್ಕಿಲ್ಸ್ ನೋ ವರ್ಕ್ ಗಳಂತ ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಇವತ್ತೇ ಅದನ್ನ ಸ್ಟಾಪ್ ಮಾಡಿ. ಯಾಕಂದ್ರೆ ನೀವು ಈ ವರ್ಷ ಕೂಡ 1 ರೂಪಾಯಿಯೂ ಸಂಪಾದನೆ ಮಾಡೋದಿಲ್ಲ. ನೋಡಿ, ತುಂಬಾ ಜನ ಆನ್ಲೈನ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತಾರೆ, ಆದ್ರೆ ಅವರ ಬಳಿ ಯಾವುದೇ ಸ್ಕಿಲ್ಸ್ ಇರೋದಿಲ್ಲ. ನೋಡಿ, ಒಂದು ಮಾತು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಹಣ ಸಂಪಾದನೆ ಮಾಡಬೇಕು ಅಂದ್ರೆ ನಿಮ್ಮ ಬಳಿ ಯಾವ್ದಾದ್ರೂ ಒಂದು ಸ್ಕಿಲ್ಸ್ ಅಂತೂ ಇರಲೇಬೇಕು. ಅದು ಆನ್ಲೈನ್ ಮೂಲಕ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡೋದೇ ಆಗಿರಬಹುದು, ಇಲ್ಲ ಆಫ್ಲೈನ್ ಮೂಲಕನೇ ಆಗಿರಬಹುದು. ಜನ ನಿಮ್ಮಲ್ಲಿ ಇರುವ ಸ್ಕಿಲ್ಸ್ ನೋಡಿ, ನಿಮ್ಮ ವರ್ಕ್ ನೋಡಿ, ಆ ಕೆಲಸದಲ್ಲಿ ಇರುವ ನಿಮ್ಮ ಟ್ಯಾಲೆಂಟ್ ನೋಡಿ ನಿಮಗೆ ಹಣ ಕೊಡ್ತಾರೆ. ಆದ್ರೆ ಇವತ್ತಿನ ಜನರೇಷನ್ ನಲ್ಲಿ ಯಾರು ಯಾರಿಗೂ 1 ರೂಪಾಯಿ ಕೂಡ ಫ್ರೀ ಆಗಿ ಕೊಡೋದಿಲ್ಲ. ಇದಂತೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ತರ ನೀವು ಕೆಲವೊಂದು ವಿಡಿಯೋಗಳನ್ನ ನೋಡಿರಬಹುದು, ಮನೆಯಲ್ಲಿ ಕುತ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ಅನ್ನೋ ವಿಡಿಯೋಗಳೆಲ್ಲ ಕೇವಲ ಫೇಕ್ ವಿಡಿಯೋಗಳಾಗಿರುತ್ತೆ. ಇಂಥವರ ಮಾತಿಗೆ ಮರಳಾಗಿ ತಮ್ಮ ಹಣ ಮತ್ತೆ ಸಮಯ ವ್ಯರ್ಥ ಮಾಡಬೇಡಿ. ಒಂದ್ ವೇಳೆ ನೀವು ನಿಜವಾಗ್ಲೂ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಯಾವುದಾದ್ರೂ ಒಂದು ಸ್ಕಿಲ್ಸ್ ಅಂತೂ ಕಲಿಲೇಬೇಕು. ಮತ್ತೆ 5 to 6 ಮಂತ್ಸ್ ಅದನ್ನ ಸರಿಯಾಗಿ ಕಲಿಯಲು ಸಮಯ ಅಂತೂ ಕೊಡಲೇಬೇಕಾಗತ್ತೆ. ಆಗ ಮಾತ್ರ ನೀವು ಹಣ ಸಂಪಾದನೆ ಮಾಡಬಹುದು. ಒಂದ್ ವೇಳೆ ನೀವು ಆನ್ಲೈನ್ ನಲ್ಲಿ ಸ್ಕಿಲ್ಸ್ ಕಲಿತು ಹಣ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇರೋದು. ಇದರಲ್ಲಿ ನಾನ್ ನಿಮ್ಗೆ ಫ್ರೀ ಟಾಪ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗಳ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಗೂಗಲ್ ನ ಕೋರ್ಸ್ ಕೂಡ ಇದೆ. ಇದನ್ನ ಕಲಿತ ಮೇಲೆ ಗೂಗಲ್ ಕಡೆಯಿಂದ ನಿಮ್ಗೆ ಫ್ರೀ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನೆಟ್ ನಲ್ಲಿ ಎಲ್ಲಕ್ಕಿಂತ ಇನ್ ಡಿಮಾಂಡೆಡ್ ಸ್ಕಿಲ್ಸ್ ಆಗಿದೆ. ಇಂಡೀಡ್ ನಲ್ಲಿ 15,000 ವೇಕೆನ್ಸೀಸ್ ಖಾಲಿ ಇವೆ. ಲಿಂಕ್ಡ್ ಇನ್ ನಲ್ಲಿ 43,000 ವೇಕೆನ್ಸೀಸ್ ಖಾಲಿ ಇವೆ. Naukri.com ನಲ್ಲಿ ಪೂರ್ತಿ 1 ಲಕ್ಷ ಜಾಬ್ ವೇಕೆನ್ಸೀಸ್ ಖಾಲಿ ಇವೆ. ಇವಾಗ್ಲಾದ್ರೂ ಅರ್ಥ ಆಯ್ತಾ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಎಷ್ಟು ಹೈ ಡಿಮಾಂಡಿಂಗ್ ಸ್ಕಿಲ್ಸ್ ಆಗಿದೆ ಅಂತ? ಇದರಲ್ಲೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, SEO ಬ್ರ್ಯಾಂಡಿಂಗ್, ಲೀಡ್ ಜನರೇಷನ್, ಅಡ್ವರ್ಟೈಸ್ಮೆಂಟ್ ಗಳಂತಹ ಅನೇಕ ಮಿನಿ ಸ್ಕಿಲ್ಸ್ ಬರುತ್ತೆ. ಒಂದ್ ವೇಳೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತೀರಾ ಅಂದ್ರೆ ಆನ್ಲೈನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಜಾಬ್ ನ ಕೊರತೆ ನಿಮ್ಗೆ ಕಾಡೋದಿಲ್ಲ. ತಕ್ಷಣ ನಿಮ್ಗೆ ಕೆಲಸ ಸಿಗುತ್ತೆ. ಒಂದ್ಸಲ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ಸ್ವತಃ ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಕೂಡ ಓಪನ್ ಮಾಡಬಹುದು. ಮತ್ತೆ ಈ ಎಲ್ಲಾ ಕೋರ್ಸ್ ಫ್ರೀ ಆಗೇ ಇರೋದು. ಫ್ರೀ ಇಲ್ಲದೆ ಇರೋ ಕೋರ್ಸ್ ಫ್ರೀ ಆಗಿ ಹೇಗೆ ಕಲಿಬಹುದು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ನಂಬರ್ 1, ಗೂಗಲ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಗೂಗಲ್ ಸ್ವತಃ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸಿದ್ರೆ ಇದಕ್ಕಿಂತ ದೊಡ್ಡ ಸುದ್ದಿ ಇನ್ನೇನಿರುತ್ತೆ? ಇದನ್ನ ಕಲಿಯಲು ನೀವು ಕೇವಲ ಗೂಗಲ್ ಸರ್ಚ್ ಬಾರ್ ಓಪನ್ ಮಾಡಿ ಮತ್ತೆ ಟೈಪ್ ಮಾಡಿ ಗೂಗಲ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಅಲ್ಲಿ ನಿಮಗೆ ಕೋರ್ಸೆರಾದ ವೆಬ್ಸೈಟ್ ಕಾಣಿಸುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಕೋರ್ಸ್ ಗಳನ್ನ ಓಪನ್ ಮಾಡಿ. ಇಲ್ಲಿ ನೀವು ಕಾಣಬಹುದು ಗೂಗಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇ ಕಾಮರ್ಸ್ ಪ್ರೊಫೆಷನಲ್ ಸರ್ಟಿಫಿಕೇಟ್. ಇದು ಟೋಟಲಿ 7 ಕೋರ್ಸ್ ಗಳ ಕಲೆಕ್ಷನ್ ಇದೆ. ಇದರಲ್ಲಿ ಪೂರ್ತಿ ಡೀಟೇಲ್ ಆಗಿ ಪ್ರತಿಯೊಂದು ಮಾಹಿತಿ ನಿಮ್ಗೆ ಕಲಿಸಲಾಗುತ್ತೆ. ಇದು ಟೋಟಲಿ 6 ತಿಂಗಳ ಕೋರ್ಸ್ ಇದೆ. ಅಂದ್ರೆ ನೀವು ಪ್ರತಿ ವೀಕ್ 10 ಗಂಟೆ ಸಮಯ ಕೊಟ್ಟು ಕಲಿತರೆ 6 ತಿಂಗಳಲ್ಲಿ ನೀವು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಕೋರ್ಸ್ ಕೂಡ 20 ಗಂಟೆಗಿಂತ ಜಾಸ್ತಿನೇ ಇದೆ. ಈ 7 ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಲು ನಿಮ್ಗೆ 5 ರಿಂದ 6 ತಿಂಗಳು ಸಮಯ ಅಂತೂ ಬೇಕೇ ಆಗತ್ತೆ. ಈ ಕೋರ್ಸ್ ಗಳಲ್ಲಿ ನಿಮ್ಗೆ ಏನೆಲ್ಲ ಕಲಿಯಲು ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ಇದರಲ್ಲಿ ಎಲ್ಲಕ್ಕಿಂತ ಮೊದಲು ಬರೋದೇ ಫೌಂಡೇಶನ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇ ಕಾಮರ್ಸ್. ಇದರಲ್ಲಿ ನಿಮಗೆ ಕಲಿಸಲಾಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಇ ಕಾಮರ್ಸ್ ಏನಿರುತ್ತೆ, ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಇ ಕಾಮರ್ಸ್ ಸ್ಪೆಷಲಿಸ್ಟ್ ನ ಜಾಬ್ ರೋಲ್ ಏನಿರುತ್ತೆ, ಮಾರ್ಕೆಟಿಂಗ್ ಪೆನಲ್ಸ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಈ ಮೊದಲ ಕೋರ್ಸ್ ನಲ್ಲೇ ಸೋಷಿಯಲ್ ಮೀಡಿಯಾ ಬ್ರ್ಯಾಂಡಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಂತರ ಅಟ್ರಾಕ್ಟ್ ಅಂಡ್ ಎಂಗೇಜ್ಡ್ ಕಸ್ಟಮರ್ ವಿತ್ ಡಿಜಿಟಲ್ ಮಾರ್ಕೆಟಿಂಗ್. ಇದರಲ್ಲಿ ನಿಮಗೆ ನಿಮ್ಮ ಪೊಟೆನ್ಶಿಯಲ್ ಕಸ್ಟಮರ್ ಮುಂದೆ ಬ್ರ್ಯಾಂಡ್ ಅವೇರ್ನೆಸ್ ಹೆಚ್ಚಿಸುವುದು ಹೇಗೆ, ವೆಬ್ಸೈಟ್ SEO ಆಪ್ಟಿಮೈಸೇಷನ್ ಮತ್ತೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಬಗ್ಗೆ ಡೀಟೇಲ್ ಆಗಿ ಕಲಿಸಲಾಗುತ್ತೆ. ವೆಬ್ಸೈಟ್ ಹೇಗೆ ನಿರ್ಮಾಣ ಮಾಡಲಾಗುವುದು, ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್ ಸ್ಟ್ರಾಟಜಿ, ಡೆಲಿವರಿ ಮತ್ತೆ ಕಸ್ಟಮರ್ ಫುಲ್ಫಿಲ್ಮೆಂಟ್ ಬಗ್ಗೆನೂ ಕಲಿಸಲಾಗುತ್ತೆ. ಮೂರನೇದಲ್ಲಿ ಫ್ರಮ್ ಲೈಕ್ಸ್ ಟು ಲೀಡ್ಸ್, ಇಂಟರಾಕ್ಟ್ ವಿತ್ ಕಸ್ಟಮರ್ ಆನ್ಲೈನ್. ಇದರಲ್ಲಿ ನಿಮಗೆ ಕಸ್ಟಮರ್ ಜೊತೆ ಹೇಗೆ ಮಾತಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಪೋಸ್ಟ್ ಹೇಗೆ ಅಪ್ಲೋಡ್ ಮಾಡಬೇಕು, ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದು ಕಲಿಸಲಾಗುತ್ತೆ. ನಾಲ್ಕನೇದಿದೆ ಥಿಂಕ್ ಔಟ್ಸೈಡ್ ದ ಬಾಕ್ಸ್, ಇಮೇಲ್ ಮಾರ್ಕೆಟಿಂಗ್. ಇದರಲ್ಲಿ ನಿಮಗೆ ಒಳ್ಳೆಯ ಮೇಲ್ ಕಾಪಿ ಮತ್ತೆ ಸಬ್ಜೆಕ್ಟ್ ಲೈನ್ ಬರೆಯೋದು, ಇಮೇಲ್ ಮಾರ್ಕೆಟಿಂಗ್ ಕ್ಯಾಂಪೇನ್, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮತ್ತೆ ಇ ಕಾಮರ್ಸ್ ಸ್ಟೋರ್ ಆಪ್ಟಿಮೈಸೇಷನ್ ಹೇಗೆ ಮಾಡಬೇಕು ಅನ್ನೋದು ಈ ಕೋರ್ಸ್ ನಲ್ಲಿ ನಿಮಗೆ ಕಲಿಸಲಾಗುತ್ತೆ. 5ನೇದರಲ್ಲಿ ಅಸೆಟ್ಸ್ ಫಾರ್ ಸಕ್ಸೆಸ್ ಮಾರ್ಕೆಟಿಂಗ್ ಅನಾಲಿಟಿಕ್ಸ್ ಅಂಡ್ ಮೆಜರ್ಮೆಂಟ್. ಇದರಲ್ಲೂ ಒಂದು ಸಕ್ಸೆಸ್ಫುಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡೋದು ಹೇಗೆ, ಮೀಡಿಯಾ ಪ್ಲಾನಿಂಗ್, ಕಸ್ಟಮರ್ ಔಟ್ರೀಚ್, ಪ್ರೆಸೆಂಟೇಷನ್ ಮತ್ತೆ ರಿಪೋರ್ಟ್ ಹೇಗೆ ನಿರ್ಮಾಣ ಮಾಡಬೇಕು ಇದೆಲ್ಲವೂ ಕಲಿಸಲಾಗುತ್ತೆ. 6ನೇದರಲ್ಲಿ ಮೇಕ್ ದ ಸೇಲ್, ಬಿಲ್ಡ್, ಲಾಂಚ್ ಅಂಡ್ ಮ್ಯಾನೇಜ್ ಇ ಕಾಮರ್ಸ್ ಸ್ಟೋರ್. ಇದರಲ್ಲಿ ನಿಮಗೆ ಇ ಕಾಮರ್ಸ್ ಸ್ಟ್ರಾಟಜಿ ಬಗ್ಗೆ ಹೇಳಲಾಗುತ್ತೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿರುತ್ತೆ, ಇ ಕಾಮರ್ಸ್ ಸ್ಟೋರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಸ್ಪಾಟಿಫೈ ನಲ್ಲಿ ಒಂದು ಮಾಕ್ ಇ ಕಾಮರ್ಸ್ ಸ್ಟೋರ್ ಸೆಟಪ್ ಮಾಡಿ ತೋರಿಸಲಾಗುತ್ತೆ. ಈ ಕೋರ್ಸ್ ನಲ್ಲಿ ನಿಮಗೆ ಸ್ಪ್ರೆಡ್ ಶೀಟ್ ಮ್ಯಾನೇಜ್ಮೆಂಟ್ ಕೂಡ ಕಲಿಸಲಾಗುತ್ತೆ. 7ನೇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಗ್ಯಾರಂಟಿ, ಡೆವಲಪ್ ಕಸ್ಟಮರ್ ಲಾಯಲ್ಟಿ ಆನ್ಲೈನ್. ಇದರಲ್ಲಿ ನಿಮಗೆ ಕಸ್ಟಮರ್ ಜೊತೆ ಹೇಗೆ ಮಾತಾಡಬೇಕು ಮತ್ತೆ ಅವರಿಗೆ ಬೆಸ್ಟ್ ಸರ್ವಿಸ್ ಹೇಗೆ ಪ್ರೊವೈಡ್ ಮಾಡಬೇಕು ಅನ್ನೋದು ಹೇಳಲಾಗುತ್ತೆ. ಕೊನೆಗೆ ಕ್ಲೈಂಟ್ಸ್ ಜೊತೆ ಸರಿಯಾಗಿ ರಿಲೇಶನ್ಶಿಪ್ ಹೇಗೆ ಇಟ್ಕೋಬೇಕು ಅನ್ನೋದು ಹೇಳಲಾಗುತ್ತೆ. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ಸ್ ಗಳಿಗೆ ಹೇಗೆ
ಅಪ್ಲೈ ಮಾಡಬೇಕು, ತಮ್ಮ ಪೋರ್ಟ್ಫೋಲಿಯೋ ರಿಸ್ಯೂಮ್ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ನಿಮಗೆ ಕೊನೆಗೆ ಹೇಳಲಾಗುತ್ತೆ. ನೀವು ಈ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಗೂಗಲ್ ಕಡೆಯಿಂದ ಒಂದು ಪ್ರೊಫೆಷನಲ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದನ್ನ ನೀವು ನಿಮ್ಮ ರಿಸ್ಯೂಮ್ ಮತ್ತೆ ಲಿಂಕ್ಡ್ ಇನ್ ಅಕೌಂಟ್ ನಲ್ಲೂ ಹಾಕಬಹುದು. ಆದರೆ ಇದು ಒಂದು ಪೇಡ್ ಕೋರ್ಸ್ ಇದೆ. ನೀವು ಇಲ್ಲಿ ಕಾಣಬಹುದು 3 ತಿಂಗಳ ಸಲುವಾಗಿ ಇದನ್ನ ಪಡೆಯಲು ಪ್ರತಿ ತಿಂಗಳು 777 ರೂಪಾಯಿ ಪೇಡ್ ಮಾಡಬೇಕಾಗುತ್ತೆ. ಆದ್ರೆ ನೀವು ಇದನ್ನ ಫ್ರೀಯಾಗಿ ಹೇಗೆ ಕಲಿಯಬಹುದು ಅನ್ನೋದನ್ನ ಹೇಳ್ತೀನಿ. ಅದಕ್ಕೆ ನೀವು ಎನ್ರೋಲ್ ಮೇಲೆ ಕ್ಲಿಕ್ ಮಾಡಬಾರ್ದು, ಬದಲಾಗಿ ಪಕ್ಕದಲ್ಲಿ ಕಾಣುವ ಈ ಫೈನಾನ್ಷಿಯಲ್ ಆಡ್ ಡೆವಲಪರ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ಸ್ಟೂಡೆಂಟ್ಸ್ ಗೆ ಇದನ್ನ ಖರೀದಿ ಮಾಡಲು ಆಗೋದಿಲ್ವೋ ಅವರಿಗಾಗಿ ಈ ಆಪ್ಷನ್ ಕೋರ್ಸ್ ನಲ್ಲಿ ಸಿಗುತ್ತೆ. ನೀವು ಒಂದೇ ಸಲ 10 ಕೋರ್ಸ್ ಗಳನ್ನ ಅಪ್ಲೈ ಮಾಡಬಹುದು. ಅದಕ್ಕಾಗಿ ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್, ಆಕ್ಯುಪೇಷನ್, ಆನ್ಯುವಲ್ ಇನ್ಕಮ್, ಎಜುಕೇಶನ್ ಬಗ್ಗೆ ಹೇಳಿಕೊಳ್ಬೇಕು. ಮತ್ತೆ ಫೈನಾನ್ಷಿಯಲ್ ಏಡ್ ಯಾಕೆ ತಗೊಳ್ತಾ ಇದ್ದೀರಾ ಅನ್ನೋದು 150 ಅಕ್ಷರಗಳಲ್ಲಿ ಉತ್ತರ ಬರೀಬೇಕು. ನಂತರ ಕೋರ್ಸೆರಾ ನಿಮ್ಮ ಅಪ್ಲಿಕೇಶನ್ ಅನ್ನ ಪ್ರೊಸೆಸ್ ಮಾಡುತ್ತೆ. ಮತ್ತೆ ಜಾಸ್ತಿ ಸ್ಟೂಡೆಂಟ್ಸ್ ಗಳಿಗೆ ಈ ಫೈನಾನ್ಷಿಯಲ್ ಏಡ್ ಸಿಕ್ಕೇ ಸಿಗುತ್ತೆ. ಇದರ ಹೈ ಚಾನ್ಸಸ್ ಇದೆ ನಿಮಗೂ ಕೂಡ ಇದು ಸಿಕ್ಕೇ ಸಿಗುತ್ತೆ. ಹಾಗೂ ನೀವು ಕೂಡ ಫ್ರೀ ಆಗಿ ಈ ಗೂಗಲ್ ನ ಕೋರ್ಸ್ ಕಂಪ್ಲೀಟ್ ಮಾಡಬಹುದು. ಕೋರ್ಸ್ ನಂಬರ್ 2 ಶೇಮ್ರಸ್ ಅಕಾಡೆಮಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಶೇಮ್ರಸ್ ಹೆಸರು ನೀವು ಕೇಳಿರಲೇಬೇಕು. ಇದು ತುಂಬಾ ಪಾಪ್ಯುಲರ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ ಆಗಿದೆ. ಅವರದೇ ಒಂದು ಅಕಾಡೆಮಿ ಇದೆ. ಇದರಲ್ಲಿ ಎಲ್ಲಾ ತರಹದ ಕೋರ್ಸ್ ಫ್ರೀ ಆಗಿ ನೋಡಲು ಸಿಗುತ್ತೆ. ಮತ್ತೆ ಎಲ್ಲಾ ಕೋರ್ಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಿರುತ್ತೆ. ಯಾಕಂದ್ರೆ SEO, SM, ಕಂಟೆಂಟ್ ರೈಟಿಂಗ್, ಕಂಟೆಂಟ್ ಎಡಿಟಿಂಗ್ ಈ ಎಲ್ಲಾ ವಿಷಯಗಳು ಡಿಜಿಟಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಿರುತ್ತೆ. ಮತ್ತೆ ಇವರ ಕೋರ್ಸ್ ತುಂಬಾ ಶಾರ್ಟ್ ಮತ್ತೆ ಸಿಂಪಲ್ ಆಗಿರುತ್ತೆ. ಯಾರೆಲ್ಲ ಕಡಿಮೆ ಸಮಯದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ಅಂದುಕೊಂಡಿದ್ದೀರಾ ಮತ್ತೆ ಕಲಿತು ಒಂದು ಸರ್ಟಿಫಿಕೇಟ್ ಪಡಿಬೇಕು ಅಂತ ಅಂದುಕೊಂಡವರಿಗೆ ಈ ಕೋರ್ಸ್ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಕೋರ್ಸ್ ಕಲಿಯೋದು ಹೇಗೆ ಮತ್ತೆ ಇದರಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡೋಣ. ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರ್ ಓಪನ್ ಮಾಡಿ ಮತ್ತೆ ಸರ್ಚ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಬೈ ಶೇಮ್ರಸ್ ಅಕಾಡೆಮಿ. ನಂತರ ನಿಮಗೆ ಶೇಮ್ರಸ್ ವೆಬ್ಸೈಟ್ ಕಾಣಿಸುತ್ತೆ. ಅದನ್ನ ಓಪನ್ ಮಾಡಿ ನಂತರ ನಿಮ್ಮ ಮುಂದೆ ಈ ತರ ಇಂಟರ್ಫೇಸ್ ಓಪನ್ ಆಗಿ ಬರುತ್ತೆ. ಈಗ ನೀವು ಕೂಡ ನೋಡಬಹುದು ಯಾವೆಲ್ಲ ಫ್ರೀ ಕೋರ್ಸ್ ಗಳಿವೆ ಅನ್ನೋದು. ಡಿಜಿಟಲ್ ಮಾರ್ಕೆಟಿಂಗ್ 101, ಯೂಟ್ಯೂಬ್ SEO ಅಂಡ್ ಟ್ರೆಂಡ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್, ಎಫೆಕ್ಟಿವ್ SEO ಸ್ಟ್ರಾಟಜಿ, ಬಿಸಿನೆಸ್ ಗ್ರೋತ್. ಮತ್ತೆ ಎಲ್ಲಾ ಕೋರ್ಸ್ಗಳು 1 ಗಂಟೆಗಿಂತ ಕಡಿಮೆ ಸಮಯದ್ದೇ ಇವೆ. ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಶೇಮ್ರಸ್ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಹಾಗಿದ್ರೆ ನಾವು ಈಗ ಡಿಜಿಟಲ್ ಮಾರ್ಕೆಟಿಂಗ್ 101 ಕೋರ್ಸ್ ಮೇಲೆ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ಕಾಣಬಹುದು ಈ ಕೋರ್ಸ್ ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಕೋರ್ಸ್ ಅನ್ನ ಯಾರೆಲ್ಲ ಕಲಿಬಹುದು ಮತ್ತೆ ಇದರಲ್ಲಿ ಏನೆಲ್ಲ ಕಲಿಯಲು ಸಿಗುತ್ತೆ ಅನ್ನೋದು ಪೂರ್ತಿ ಡೀಟೇಲ್ಸ್ ಇಲ್ಲಿದೆ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಬೇಸಿಕ್, ಆಬ್ಜೆಕ್ಟಿವ್ ಸೆಟ್ ಮಾಡುವುದು, ಆಡಿಯನ್ಸ್ ಗೇನ್ ಮಾಡೋದು, ಕಾಂಪಿಟೇಟರ್ ಅನಾಲಿಸಿಸ್ ಮಾಡೋದು, ಒಳ್ಳೆಯ ಕಂಟೆಂಟ್ ರೆಡಿ ಮಾಡೋದು, ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಸಲುವಾಗಿ ಬಜೆಟ್ ರೆಡಿ ಮಾಡೋದು, ಇದೆಲ್ಲವೂ ನಿಮಗೆ ಕಲಿಯಲು ಸಿಗುತ್ತೆ. ಇಲ್ಲಿ ಬರೆಯಲಾಗಿದೆ ಈ ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನೀವು ತುಂಬಾ ಎಫೆಕ್ಟಿವ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬಹುದು ಮತ್ತೆ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ನಡೆಸುವುದನ್ನ ಕಲಿಬಹುದು. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ ಆಗಿ ಬರೆಯಲಾಗಿದೆ. ಇನ್ನು ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೋರ್ಸ್ ನ ಸ್ಟ್ರಕ್ಚರ್ ಕಾಣಬಹುದು. ಟೋಟಲಿ 5 ಲೆಸನ್ಸ್ ಇಲ್ಲಿದೆ, ಅಂದ್ರೆ 5 ವಿಡಿಯೋಗಳಿವೆ ಎಂದರ್ಥ. ಲೆಸನ್ ನಂಬರ್ 1 ನಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಗೋಲ್ಸ್ ಏನಿರುತ್ತೆ ಅನ್ನೋದನ್ನ ತಿಳಿದುಕೊಳ್ತೀರಾ. ಇದರ ಜೊತೆಗೆ ಬ್ರ್ಯಾಂಡ್ ಅವೇರ್ನೆಸ್, ರೀಮಾರ್ಕೆಟಿಂಗ್, ಪರ್ಚೇಸ್, ಲೀಡ್ಸ್ ಜನರೇಷನ್ ಮತ್ತೆ ಕಸ್ಟಮರ್ ರಿಟೆನ್ಷನ್ ಬಗ್ಗೆನೂ ಕಲಿಸಲಾಗುತ್ತೆ. ಲೆಸನ್ ನಂಬರ್ 2 ನಲ್ಲಿ ನಿಮಗೆ ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳಲಾಗುತ್ತೆ. ಸರ್ಚ್, ಸೋಷಿಯಲ್ ಮೀಡಿಯಾ, ಡಿಸ್ಪ್ಲೇ, ಪ್ರೋಗ್ರಾಮಿಂಗ್, ಬೈಯಿಂಗ್, ವಿಡಿಯೋ ಆಡ್ ಗಳ ಬಗ್ಗೆನೂ ಮಾಹಿತಿ ನೀಡಲಾಗುತ್ತೆ. ಲೆಸನ್ ನಂಬರ್ 3 ನಲ್ಲಿ ಅಡ್ವರ್ಟೈಸಿಂಗ್ ಮತ್ತೆ ಕ್ಯಾಂಪೇನ್ ಬಗ್ಗೆ ಕಲಿಸಲಾಗುತ್ತೆ. ಮತ್ತೆ ಗ್ಯಾಂಬ್ಲಿಂಗ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಹೇಗೆ ಮಾಡಬೇಕು ಮತ್ತೆ ಅದರ ಪ್ರೋಗ್ರೆಸ್ ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದು ಹೇಳಲಾಗುತ್ತೆ. ಲೆಸನ್ ನಂಬರ್ 4 ನಲ್ಲಿ ಕಾಂಪಿಟೇಟರ್ ಅನಾಲಿಸಿಸ್ ಮಾಡುವುದು, ಅಂದ್ರೆ ನಿಮ್ಮ ಕಾಂಪಿಟೇಟರ್ ಸ್ಟ್ರೆಂತ್, ಸ್ಟ್ರಾಟಜಿ ಮತ್ತೆ ಅವರ ವೀಕ್ನೆಸ್ ಗಳ ಬಗ್ಗೆ ತಿಳ್ಕೊಂಡು ಹೇಗೆ ನೀವು ನಿಮ್ಮ ಉಪಯೋಗಕ್ಕಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಹೇಳಲಾಗುತ್ತೆ. ಲಾಸ್ಟ್ ಲೆಸನ್ ನಂಬರ್ 5 ನಲ್ಲಿ ನೀವು ನಿಮ್ಮ ಸ್ವಂತ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ನಿಮ್ಮ ರೈಟ್ ಆಡಿಯನ್ಸ್ ಫೈಂಡ್ ಮಾಡಬೇಕು, ಹೇಗೆ ನಿಮ್ಮ ಬಿಸ್ನೆಸ್ ಗೆ ಅನುಗುಣವಾಗಿ ಆಬ್ಜೆಕ್ಟಿವ್ ಸೆಟ್ ಮಾಡಬೇಕು ಮತ್ತೆ ಹೇಗೆ ಆಡ್ಸ್ ಗಳನ್ನ ಯೂಸ್ ಮಾಡಿ ತಮ್ಮ ಬಿಸ್ನೆಸ್ ಪ್ರಮೋಟ್ ಮಾಡಬೇಕು ಅನ್ನೋದನ್ನ ಕಲಿಸಲಾಗುತ್ತೆ. ಹಾಗಿದ್ರೆ ಇದು ಕೂಡ ಒಂದೊಳ್ಳೆ ಕೋರ್ಸ್ ಇದೆ. ಅಷ್ಟೇ ಅಲ್ಲ, ಶೇಮ್ರಸ್ ನಲ್ಲಿ ಇನ್ನೂ 10 ಹಲವು ಕೋರ್ಸ್ ಗಳಿವೆ. ಒಂದ್ಸಲ ಅವುಗಳನ್ನ ಚೆಕ್ ಮಾಡಿ ನೋಡಿ. ನೀವು ಹಣ ಸಂಪಾದನೆ ಮಾಡಲು ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ಇವತ್ತೇ ಇವುಗಳನ್ನ ಕಲಿಯಲು ಪ್ರಾರಂಭ ಮಾಡಿ. ಯಾಕಂದ್ರೆ ನಿಮ್ಮ ಬಳಿ ಯಾವುದೇ ಸ್ಕಿಲ್ಸ್ ಇಲ್ಲ ಅಂದ್ರೆ ಯಾರು ನಿಮ್ಗೆ ಕೆಲಸ ಕೊಡೋದಿಲ್ಲ. ಪ್ರತಿದಿನ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡುವುದನ್ನ ಬಿಟ್ಟು ಹಣ ಸಂಪಾದನೆ ಮಾಡುವುದರ ಕಡೆಗೆ ಗಮನ ಕೊಡಿ. ಈ ಟಾಪಿಕ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು, ಅದಕ್ಕೆ ಈ ವಿಡಿಯೋ ಮಾಡಬೇಕಾಯ್ತು. ಒಂದ್ ವೇಳೆ ಇನ್ನೂ ಫ್ರೀ ಕೋರ್ಸ್ ಗಳ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮನ್ನ ಸಪೋರ್ಟ್ ಮಾಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.